ಮನೆಯಲ್ಲಿರುವಂಥ ಸರಳ ಪದಾರ್ಥಗಳಿಂದ ಆರೋಗ್ಯಕರ ಮತ್ತು ರುಚಿಕರ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗುವಷ್ಟು ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಕೊಂಡಿನ್ರಿ ನಾನು. ಅದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡಿನ್ರಿ. ಅದೇ ರೀತಿ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಳಿ ಬಂದಿರುವಂತ 1-2 ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗುವಷ್ಟು ನೀರ್ ಹಾಕೊಂಡು ಇದನ್ನ ನಾವು ಸಾಫ್ಟ್ ಆಗಿ ರುಬ್ಕೊಂಡ್ ಬರ್ಬೇಕು ನೋಡ್ರಿ. ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿಯಾಗಿ ಸಾಫ್ಟ್ ಆಗಿ ರುಬ್ಕೊಂಡ್ ಬರ್ಬೇಕು ನೋಡ್ರಿ. ಇವಾಗ ರುಬ್ಬಿರುವಂತ ಮಿಶ್ರಣನ ಒಂದ್ ಬೌಲ್ದಾಗ ಹಾಕಿಡುಮಂದ್ರಿ. ಅದೇ ರೀತಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡು ಅದು ಕೂಡ ಹಾಕಿನ್ರಿ. ಇವಾಗ ಇದನ್ನ ಒಂದ್ಸರ್ತಿ ಕಲ್ಸ್ಕೊಳ್ಳುಮಂತ್ರಿ. ಬೆಳಗಿನ ಗಡಬಡಿ ಒಳಗೆ ಏನಪ್ಪಾ ಮಾಡೋದಂದ್ರ ಈ ರೀತಿಯಾಗಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ನೋಡ್ರಿ. ಇವಾಗ ವೆಜಿಟೇಬಲ್ ಹಾಕತೀನ್ರಿ. ನಾ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದಿರುವಂತ ಕ್ಯಾರೆಟ್ ಕೂಡ ಹಾಕೊಂಡೇನ್ರಿ. ಅದೇ ರೀತಿ ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾ, 1/2 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡು ಇದನ್ನ ಈ ರೀತಿಯಾಗಿ ಕಲ್ಸ್ಕೊಬೇಕು ನೋಡ್ರಿ. ಜಾಸ್ತಿ ತೆಳುನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ರಿ. ಇದನ್ನ ಸೈಡಿಗೆ ಇಟ್ಟು ನಾವು ಚಟ್ನಿ ರೆಡಿ ಮಾಡ್ಕೊಳ್ಮಂತ್ರಿ. ಚಟ್ನಿಗೆ ನೋಡ್ರಿ ಒಂದ್ ಕಡಾಯಿ ಒಳಗ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿನ್ರಿ. ಅದೇ ರೀತಿ ಈ ತರ ಉದ್ದುದ್ದು ಕಟ್ ಮಾಡಿರುವಂತ 3 ಮೀಡಿಯಂ ಸೈಜಿನ ಟೊಮ್ಯಾಟೊ ಹಾಕೊಂಡೇನ್ರಿ. ಅದೇ ರೀತಿ ರೌಂಡ್ ಆಗಿ ಕಟ್ ಮಾಡಿರುವಂತ 2 ಪೀಸ್ ಆಗುವಷ್ಟು ಉಳ್ಳಾಗಡ್ಡಿ, 4 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, 4 ಹಸಿಮೆಣಸಿನಕಾಯಿ ಹಾಕೊಂಡೇನ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುಮಂತ್ರಿ. 5 ನಿಮಿಷ ಆಗನ ನೋಡ್ತಾ ಇರ್ಬೋದ್ರಿ. ಒಂದ್ ಸೈಡ್ ಬೇಯನ ಇನ್ನೊಂದ್ ಸೈಡ್ ಕೂಡ ಬೇಯಿಸ್ಕೊಳ್ಳುಮಂತ್ರಿ. ಈ ಚಟ್ನಿ ಮಾಡೋದು ಕೂಡ ಸಿಂಪಲ್ ಐತ್ರಿ, ಟೇಸ್ಟ್ ಅಂತೂ ಬಹಳ ಐತ್ ನೋಡ್ರಿ. ಇವಾಗ ಇದನ್ನ ಒಂದ್ ಸೈಡ್ ತಿರುವಾಕಿ ಇನ್ನೊಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುಮಂತ್ರಿ. ಅಂದ್ರೆ ಟೊಮ್ಯಾಟೊ ಅನ್ನೋದು ಇನ್ನೊಂದ್ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ. 1-2 ನಿಮಿಷ ಆಗನ ನೋಡ್ತಾ ಇರ್ಬೋದ್ರಿ. ಟೊಮ್ಯಾಟೊ ಅನ್ನೋದು ಫುಲ್ ಸಾಫ್ಟ್ ಆಗೇತ್ರಿ. ಮೇಲ್ಗಡೆ ಇರುವಂತ ಸೊಟ್ಟಿನ ತೆಗಿಯಮಂತ್ರಿ. ಇವಾಗ ತೆಗೆದು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡುಮಂತ್ರಿ. ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸಿ ಜಾರಿ ಒಳಗೆ ಹಾಕೊಳ್ಳುಮಂತ್ರಿ. ಇಲ್ಲಿ ನೋಡ್ರಿ ಮಿಕ್ಸಿ ಜಾರಿ ಒಳಗ ತಣ್ಣಗಾದ ಬೇಳೆ ನಾನು ಮಿಕ್ಸಿ ಜಾರಿ ಒಳಗೆ ಹಾಕೋತಾ ಇದ್ದೀನ್ರಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು, ಇವಾಗ ಇದನ್ನ ತರಿಯಾಗಿ ರುಬ್ಕೊಂಡ್ ಬರುಮಂತ್ರಿ. ನೋಡ್ತಾ ಇರ್ಬೋದ್ರಿ, ಈ ರೀತಿಯಾಗಿ ರುಬ್ಕೋಬೇಕು ನೋಡ್ರಿ. ಸ್ವಲ್ಪ ತರಿಯಾಗಿ ಇರ್ಬೇಕ್ರಿ. ಅನ್ನಕ್ಕೆ, ಚಪಾತಿಗೆ ಅಥವಾ ಯಾವ್ದಕ್ಕೂ ಇದು ಸೂಪರ್ ಆಗಿ ಇರುವಂತ ಚಟ್ನಿ ಐತ್ ನೋಡ್ರಿ. ಟೇಸ್ಟಿ ಆಗಿರುವಂತ ಚಟ್ನಿ ಸಿಂಪಲ್ ಆಗಿ ರೆಡಿ ಆಗೈತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಚಟ್ನಿ ಕೂಡ ರೆಡಿ ಐತ್ರಿ. ಇವಾಗ ನೆಕ್ಸ್ಟ್ ನಾನಿಲ್ಲಿ ತವಾ ಇಟ್ಕೊಂಡಿನ್ರಿ. ತವಾಕ ಸ್ವಲ್ಪ ಎಣ್ಣೆ ಸವರ್ಕೊಳ್ಮಂತ್ರಿ. ಇವಾಗ ಏನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಮಿಶ್ರಣನ, ಅದನ್ನ ಒಂದ್ಸರ್ತಿ ಕಲಸ್ಬಿಟ್ಟು ಈ ರೀತಿಯಾಗಿ ದೋಸೆ ತರ ಹಾಕೋಬೇಕು ನೋಡ್ರಿ. ದೋಸೆ ಸ್ವಲ್ಪ ತೆಳು ಹಾಕೋತೀವಲ್ರಿ, ಇದನ್ನ ಸ್ವಲ್ಪ ದಪ್ಪನೆ ಹಾಕೋಬೇಕು ನೋಡ್ರಿ. ಅಂದ್ರ ಇದ್ರ ಟೇಸ್ಟ್ ಅನ್ನೋದು ಮತ್ತ ಫ್ಲಫಿ ಆಗಿ ಕೂಡ ಬರ್ತೈತ್ರಿ. 1-2 ನಿಮಿಷ ಆಗನ ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಳ್ಳುಮಂತ್ರಿ. ಇದನ್ನ ಒಂದ್ ಸೈಡ್ನು ಬೇಯಿಸ್ಕೊಂಡ್ರ ಬರ್ತೈತ್ರಿ, ಅಥವಾ 2 ಸೈಡ್ ಕೂಡ ಬೇಯಿಸ್ಕೋಬಹುದು ನೋಡ್ರಿ. ನಾನು ಇಲ್ಲಿ ಒಂದೇ ಸೈಡ್ ಬೇಯಿಸ್ಕೊಂಡಿನ್ರಿ. ನೋಡ್ರಿ ಸೂಪರ್ ಆಗಿರುವಂತ ಬ್ರೇಕ್ಫಾಸ್ಟ್ ರೆಡಿ ಐತ್ ನೋಡ್ರಿ. ನಾನ್ ಮಾಡಿರುವಂತ ಚಟ್ನಿ ಆದ್ರೂ ಮಾಡ್ಕೋಬಹುದ್ರಿ, ಅಥವಾ ಈ ರೀತಿ ರೆಡ್ ಚಟ್ನಿ ಕೂಡ ತಿನ್ಬೋದ್ರಿ. ನೆಕ್ಸ್ಟ್ ವಿಡಿಯೋದಾಗ